ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ನಾನು ಮಾಸಾ ನಂಜುಂಡಸ್ವಾಮಿ, ಪ್ರಧಾನ ಸಂಪಾದಕ ನಮ್ಮ ಸಮಾಚಾರ ಪಾಕ್ಷಿಕ ಪತ್ರಿಕೆ ಸಾಗರ, ನಿಮ್ಮ ಶಿಷ್ಯ. ನಾನು ಕಳೆದ ಕೆಲವು ವರ್ಷಗಳಿಂದ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಮ್ಮ ಗುರುಗಳ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀನಿ. ಅನೇಕ ಜನಕ್ಕೆ ರಾಮಾಯಣದ ಬಗ್ಗೆ ಇರತಕ್ಕಂಥ ಗೊಂದಲಗಳಿಗೆ, ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಅದು ನಿಮ್ಮ ಖಡಕ್ ಉತ್ತರದಿಂದಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಜನಕ್ಕೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ತಾವು ಹೇಳ್ತಾ ಇದ್ದೀರಾ. ಅದಕ್ಕಾಗಿ ತಮಗೆ ನಾನು ಅನಂತ ಕೃತಜ್ಞತೆಗಳನ್ನ ಎಲ್ಲ ನಮ್ಮ ಪತ್ರಿಕಾ ಚಂದಾದಾರರ ಮುಖಾಂತರ, ಅಭಿಮಾನಿಗಳ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಗುರುಗಳೇ. ಮೊದಲನೇದಾಗಿ ನನ್ನಲ್ಲಿರ್ತಕ್ಕಂಥ ಒಂದು 2 ಪ್ರಶ್ನೆಗಳನ್ನ ನಿಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ತಾ ಇದ್ದೀನಿ. ಒಂದು, ಸೀತಾದೇವಿಯವರು ಮಾಡದೇ ಇರುವಂತ ತಪ್ಪಿಗೆ ಅಗ್ನಿ ಪ್ರವೇಶವನ್ನ ಮಾಡಬೇಕಾಗತ್ತೆ, ಮತ್ತು ತುಂಬ ಗರ್ಭಿಣಿ, ಕಾಡಿಗೆ ಹೋಗಬೇಕಾಗತ್ತೆ. ಈ ರೀತಿ ಅನೇಕ ಸಮಸ್ಯೆಗಳಿಗೆ, ಅಂದ್ರೆ ಆ ತಾಯಿ ಮಾಡದೇ ಇರೋ ತಪ್ಪಿಗೆ ಅನಾವಶ್ಯಕವಾಗಿ ತೊಂದರೆಗೆ ಒಳಗಾಗಬೇಕಾಗತ್ತೆ. ಅಂತಹ ಎಲ್ಲ ಸಂದರ್ಭಗಳಲ್ಲಿ ಅವರ ಹೆತ್ತ ತಂದೆ ತಾಯಿಯಾಗಲಿ, ಒಡ ಹುಟ್ಟಿದವರಾಗಲಿ, ಸಂಬಂಧಿಕರಾಗಲಿ, ರಾಮನಾಗಲಿ ಅಥವಾ ರಾಮನ ತಂದೆಗಾಗಲಿ ಈ ಪ್ರಶ್ನೆಯನ್ನ ಮಾಡಲಿಲ್ವಾ ಅನ್ನುವಂಥದ್ದು ನನಗೆ ಇವತ್ತು ಬಹಳ ಅತ್ಯಂತ ಮೂಲಭೂತವಾಗಿ ನನ್ನ ಹೃದಯದಲ್ಲಿ ಕಾಡುವಂತ ಪ್ರಶ್ನೆ. ಎರಡನೇದು, ಇನ್ನೊಂದು, ಇವತ್ತಿನ ದಿವಸ ನಾವು ಯಶಸ್ವಿ ಪುರುಷನಿಂದ ಒಬ್ಬರು ಮಹಿಳೆ ಇರ್ತಾರೆ ಅಂತ ಇಲ್ಲಿ ಹೇಳ್ತೀವಿ, ಅದು ಸತ್ಯನೂ ಕೂಡ ಹೌದು. ಆದ್ರೆ ಈ ರಾಮನಿಗೆ ಇಷ್ಟು ಒಳ್ಳೆ ಹೆಸರು, ಮರ್ಯಾದಾ ಪುರುಷೋತ್ತಮ, ಆದರ್ಶ ಪುರುಷ, ಈ ತರ ಒಂದು ಒಳ್ಳೆಯ ಉದಾಹರಣೆಗಳಿಗೆ ಕೊಡಬಹುದಂತ ವ್ಯಕ್ತಿತ್ವ ರಾಮನದು ಅಂತ ಹೇಳಿದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ನಿಜವಾಗ್ಲೂ ಸತ್ಯ. ಆದ್ರೆ ಎಲ್ಲೂ ಕೂಡ ನಾವು ಆ ಸೀತಾರಾಮಚಂದ್ರ ಮಹಾರಾಜ್ ಕಿ ಜೈ ಅನ್ನೋದೇ ಇಲ್ಲ. ಮರ್ಯಾದಾ ಪುರುಷೋತ್ತಮ ರಾಮಚಂದ್ರ ಮಹಾರಾಜ್ ಕಿ ಜೈ ಅಂತ ಹೇಳ್ತೀವಿ. ಯಾಕೆ ನಾವು ಎಲ್ಲ ಕಡೆ ಹೆಣ್ಣನ್ನ ಈ ರೀತಿ ಕಡೆಗಣಿಸ್ತಾ ಇದ್ದೀವಿ? ಅಂದ್ರೆ ಹೆಣ್ಣಿಗೆ ಭೂಮಿ ತಾಯಿ, ಮಾತೃ ಇವೆಲ್ಲ ಬಾಯಲ್ಲಿ ಹೇಳ್ತೀವಿ, ಆದ್ರೆ ಎಲ್ಲೂ ನಾವು ಆ ರೀತಿಯ ಒಂದು ಮರ್ಯಾದೆ ಕೊಡುವಂತ ಕೆಲಸ ಆಗ್ತಾ ಇಲ್ಲವಲ್ಲ ಅಂತ ನನ್ನ ಆತಂಕದ ಪ್ರಶ್ನೆಗಳೇ. ನಮಸ್ಕಾರ. ಮಾಸಾ ನಂಜುಂಡಸ್ವಾಮಿಗಳೇ ನಮಸ್ಕಾರ. ನಿಮ್ಮ ಪತ್ರಿಕೆ ಶುಭವಾಗಲಿ, ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೆಯಲಿ. ಚೆನ್ನಾಗಿ ಬರ್ತಾ ಇದೆ, ವರ್ಣಮಯವಾಗಿದೆ, ಶುದ್ಧವಾಗಿದೆ. ರಾಜ್ಯ ಮಟ್ಟದ ಪತ್ರಿಕೆಯೊಂದು ಎಷ್ಟು ಆಕರ್ಷಕವಾಗಿರಬಹುದೋ ಅಷ್ಟೇ ಆಕರ್ಷಕವಾಗಿ ನಿಮ್ಮ ಪಾಕ್ಷಿಕ ಪತ್ರಿಕೆ ಇದೆ. ಚೆನ್ನಾಗಿರ್ತಕ್ಕಂಥ ಲೇಖನಗಳನ್ನು ಮುದ್ರಿಸ್ತಾ ಇದ್ದೀರಿ. ಮತ್ತು ಈ ವಿಶೇಷ ಸಂದರ್ಭದಲ್ಲಿ ಈ ಅತ್ಯಂತ ಅರ್ಥವತ್ತಾಗಿರತಕ್ಕಂಥ 22ನೇ ತಾರೀಖಿನಂದು ರಾಮಲಲ್ಲ ಅನ್ನತಕ್ಕಂಥ ಒಂದು ವಿಶೇಷ ಸಂಚಿಕೆಯನ್ನು ರಾಮರ ಹೆಸರಿನಲ್ಲಿ ತಗೊಂಡು ಬರ್ತಾ ಇದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಇನ್ನು ನೀವು 2 ಪ್ರಶ್ನೆಗಳು ಕೇಳಿದ್ದೀರಿ. ಒಂದು ವಾಲ್ಮೀಕಿಗಳಿಗೆ ಕೇಳಿರೋ ಪ್ರಶ್ನೆ, ಇನ್ನೊಂದು ಜನರಿಗೆ ಕೇಳಿರೋ ಪ್ರಶ್ನೆ, ಸಾಮಾನ್ಯರಿಗೆ ಕೇಳಿರೋ ಪ್ರಶ್ನೆ, ಜನಪದರಿಗೆ ಕೇಳಿರೋ ಪ್ರಶ್ನೆ. ಅಲ್ಲ, ಸೀತೆಗೆ ಅಷ್ಟೆಲ್ಲ ಕಷ್ಟ ಆಯ್ತಲ್ಲ, ಆಕೆದೇನೂ ತಪ್ಪಿಲ್ಲದೆ ಇದ್ದರೂ ಕಾಡಿಗೆ ಹೋಗಬೇಕಾಯಿತು, ಅಗ್ನಿ ಪ್ರವೇಶ ಮಾಡಬೇಕಾಯಿತು, ಇಷ್ಟೆಲ್ಲ ಗರ್ಭವತಿಯಾಗಿದ್ದರು, ಮತ್ತೆ ಕಾಡಿಗೆ ಹೋಗಬೇಕಾಯಿತು, ಇಷ್ಟೆಲ್ಲ ಇದ್ದರೂ ತನ್ನದೇನೂ ತಪ್ಪಿಲ್ಲದೆ ಇದ್ದಾಗ ಆಕೆದೇನೂ ತಪ್ಪಿದೆಯೋ ಇಲ್ಲವೋ ಅನ್ನೋದನ್ನ ಕುರಿತು ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ನಿಮ್ಮ ಪ್ರಶ್ನೆ ಅಲ್ಲ. ಒಪ್ಕೊಂಡಿದ್ದೀರಿ, ಸೀತೆ ಪರಮಶುದ್ಧಳು, ಆಕೆದೇನೂ ತಪ್ಪಿಲ್ಲ ಅಂತ ಇರಲಿ. ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡೋ ತನಕ ಹಾಗೆ ಅಂದುಕೊಂಡಿರಿ. ಅಂತೂ ಕಷ್ಟಪಟ್ಲಲ್ಲ, ನೊಂದು ಬೆಂದು ಒದ್ದಾಡಿಬಿಟ್ಲಲ್ಲ. ಶ್ರೀರಾಮನ ಜೊತೆಗೆ 14 ವರ್ಷ ಏನು ಕಡಿಮೆ ಆಗೋಯ್ತೆ? ಆ ಕಷ್ಟನ ಅನುಭವಿಸಿಲ್ಲಲ್ಲ ಆಕೆ. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾಗ ಅವಳ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ರು? ಯಾಕೆ ದಶರಥನ ಹೋಗಿ ಭೇಟಿ ಮಾಡಲಿಲ್ಲ? ಯಾಕೆ ರಾಮನ ಹತ್ರಕ್ಕೆ ಬರಲಿಲ್ಲ? ಇತ್ಯಾದಿ ಪ್ರಶ್ನೆ ನಿಮ್ಮದು ಭಾಳ ಸಹಜವಾಗಿ ಕೇಳಿದ್ದೀರಿ. ಯಾರಿಗಾದರೂ ಹಾಗೆ ಅನಿಸುತ್ತೆ, ಏನು ಮಾಡ್ತಾ ಇದ್ದಾನೆ ಈ ಜನಕ ಮಹಾರಾಜ? ದಶರಥನ ಬಿಡಿ, ದಶರಥ ತನ್ನ ಮೋಹಕ ಪತ್ನಿಯ ಮೋಹದಿಂದಾಗಿ ಬಂಧಿತನಾಗಿದ್ದ, ರಾಮರನ್ನು ಕಳಿಸ್ದ, ಆಮೇಲೆ ಸತ್ತು ಹೋದ, ಮಾತಿಲ್ಲ ಅಲ್ಲಿ.
ಅವನ ಪ್ರತಿನಿಧಿಯಾಗಿ ಭರತ ಇದ್ದವನು ಅವನದೊಂಥರ ಹಾಗೆ ಅವನು ಸನ್ಯಾಸಿಗೆ ಉಳಿದ್ಬಿಟ್ಟ. ಹೀಗಾಗಿ ಅದರ ಕಡೆ ನಾವು ಮಾತಾಡೋ ಹಾಗಿಲ್ಲ. ನೀವು ಹೇಳಿದಂತೆ ಜನಕ ಮಹಾರಾಜ ಯಾಕೆ ಬರಲಿಲ್ಲ? ಜನಕ ಮಹಾರಾಜ ಯಾಕೆ ಏನೂ ಪ್ರತಿಕ್ರಿಯೆ ತೋರಿಸ್ಲಿಲ್ವಲ್ಲ? ಕಾಡಿಗೆ ಹೋಗಿಬಿಟ್ಟಾಗ ಕನಿಷ್ಠ ಅಳಿಯ ಮತ್ತು ಮಗಳನ್ನು ಬಂದು ಮಾತಾಡಿಸಿ ಹೋಗಬಹುದಾಗಿತ್ತೇನೋ ಅಂತ ಎಲ್ಲ ಅನ್ನಿಸುವುದು ಸಹಜ. ಇಲ್ಲ, ವಾಲ್ಮೀಕಿ ಮಹರ್ಷಿಗಳು ಅದನ್ನು ಬರೆದಿಲ್ಲ. ಕಾರಣಗಳನ್ನು ನಾವು ಹುಡುಕಬಹುದು, ಅದರಲ್ಲಿ ಇಲ್ಲ ಅನ್ನೋದು ಮೊಟ್ಟ ಮೊದಲನೇ ಸತ್ಯ. ಬಹುಶಃ ಆಜ್ಞೆ, ಆ ಸೀತೆಯ ಊರು, ಈ ದಶರಥನ ಅಯೋಧ್ಯೆ, ಅಥವಾ ಈಗ ಇನ್ನೂ ದಕ್ಷಿಣಕ್ಕೆ ಹೋಗ್ತಾ ಇರತಕ್ಕಂಥ ದಂಡಕಾರಣ್ಯ, ಇದು ಬಹಳ ಬಹಳ ದೊಡ್ಡ ದೊಡ್ಡ ಅಂತರ. ಈಗ ನೋಡಿ, 22ನೇ ತಾರೀಖಿನ ಮಹಾ ಒಂದು ಘಟನೆಗೆ, ಬಾಲರಾಮರ ಪ್ರತಿಷ್ಠೆಗೆ ನೇಪಾಳದಿಂದ 700 ಲಾರಿಗಳಲ್ಲಿ ಉಡುಗೊರೆಗಳು ಬರ್ತಾ ಇದೆಯಂತೆ. ಚಿನ್ನದ ಆಭರಣಗಳು, ಅಕ್ಕಿ ಮೂಟಿಗಳು, ಸೀರೆಗಳು, ಶಂಖಗಳು, ಬೆಳ್ಳಿ ಪಾತ್ರೆಗಳು, 700 ಲಾರಿಗಳು ಬರಬೇಕು ನೇಪಾಳದಿಂದ ಅಯೋಧ್ಯೆಗೆ. ಯಾಕೆ ಅಂದರೆ ನೇಪಾಳಿಗರಿಗೆ ಶ್ರೀರಾಮರು ಅಳಿಯ ಅಂತ, ಅಂದರೆ ಅದು ಸೀತೆಯ ಜಾಗ ಅಂತ ಅವರು ನಂಬಿಕೊಂಡಿದ್ದಾರೆ. ಈಗಿನ ಕಾಲದಲ್ಲೇ ಅಲ್ಲಿಂದ ಇಲ್ಲಿಗೆ ಬರೋದು ಅಷ್ಟು ಸುಲಭ ಅಲ್ಲ. ವಾಹನ ಸೌಕರ್ಯ ಬೇಕು. ಆಗ್ಗೆ ಈ ವಾಹನ ಸೌಕರ್ಯ ಅಷ್ಟಿರಲಿಲ್ಲ. ರಥ ಹತ್ಕೊಂಡು ಬರಬೇಕಪ್ಪ, ಭಾಳ ಶ್ರೀಮಂತರೋ ರಾಜರೋ ಇಂಥವ್ರು. ಆ ರಥದಲ್ಲಿ ಕುದುರೆಗಳು ಹೇಳ್ಕೊಂಡವ್ರಿಗೆ ಎಷ್ಟು ಮಹಾ ಬರಲಿಕ್ಕಾಗುತ್ತೆ. ಹೀಗಾಗಿ ಅಂತರ ಬಹಳ ಇತ್ತು, ಅದೊಂದು ಕಾರಣ ಇರಬಹುದು. ಎರಡನೆಯದು, ಈಗಾಗಲೇ ಹೇಳಿದಾಗೆ ದಂಡಕಾರಣ್ಯದ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಾವ ಭರತ ಹೋಗಿ ಭೇಟಿ ಮಾಡ್ಕೊಂಡು ಬಂದುಬಿಟ್ನೋ, ಆವಾಗ ರಾಮರು ಹೇಳಿದರು ಬರ್ತಿರ್ತಾರೆ ಯಾರಾದ್ರೂ, ಆದ್ದರಿಂದ ನಾವು ಇನ್ನೂ ಒಳಕ್ಕೆ ಹೋಗೋಣ, ಇನ್ನೂ ದೂರಕ್ಕೆ ಹೋಗೋಣ. ಹೀಗಾಗಿ ಕಾರಣ ಇದಿರಬಹುದು. ಆದರೂ ವಾಲ್ಮೀಕಿ ಮಹರ್ಷಿಗಳು ಎಲ್ಲಾದರೂ ಅದನ್ನು ದಾಖಲು ಮಾಡಬಹುದಾಗಿತ್ತು. ಜನಕನ ಯೋಚನೆಯೋ, ಜನಕನ ಚಿಂತನೆಯೋ, ಜನಕ ಅದರ ಬಗ್ಗೆ ಒದ್ದಾಡಿದ್ದು ದಾಖಲು ಮಾಡಬಹುದಾಗಿತ್ತು, ಮಾಡಿಲ್ಲ. ಇನ್ನು ಎರಡನೆಯ ಭಾಗ ಕೇಳಿದ್ದೀರಿ. ಪ್ರತಿಯೊಬ್ಬ ಮಹಾಸಾಹಸಿಯಾಗಿರತಕ್ಕಂಥ, ಪ್ರಸಿದ್ಧನಾಗಿರತಕ್ಕಂಥ, ಯೋಗ್ಯನಾಗಿರತಕ್ಕಂಥ ಗಂಡನ ಹಿಂದೆಯೂ ಒಬ್ಬ ಸಮರ್ಥ ಹೆಣ್ಣು ಇರುತ್ತಾಳೆ. ಇರಬಹುದು, ಬಹಳ ಸಂದರ್ಭಗಳಲ್ಲಿ ನಿಜವೂ ಇರಬಹುದು. ನಮ್ಮ ಸುತ್ತಮುತ್ತಲೇ ನಾವು ನೋಡ್ತೀವಿ. ಅಥವಾ ನಾನು ಸ್ವಂತ ಹೇಳಬೇಕು ಅಂದರೆ, ನಾನು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನನ್ನ ಹೆಂಡತಿಯ ಬೆಂಬಲ ಇದೆ ಅಂತ. ಹೌದು, ಈ ಪ್ರಸಿದ್ಧ ಪುರುಷನ ಹಿಂದೆ ಒಬ್ಬ ಸಮರ್ಥ ಹೆಂಡತಿ ಇರ್ತಾಳೆ ಅಂದರೆ ಅರ್ಥ ಏನು? ಗಂಡ ಮಾಡ್ತಾ ಇರತಕ್ಕಂಥ ಯಾವುದೋ ಒಂದು ಉದ್ದೇಶಕ್ಕೆ ಆಕೆಯ ವಿರೋಧ ಇರೋದಿಲ್ಲ, ಮೊದಲನೇದು. ಎರಡನೆಯದು, ಆತ ತನ್ನ ಕೆಲಸದಲ್ಲಿ ತೊಡಗಿದ್ದಾಗ ಮನೆಯ ಕರ್ತವ್ಯಗಳನ್ನು ಆಕೆ ನಿಭಾಯಿಸುತ್ತಾಳೆ. ಮೂರನೆಯದು, ಆತ ಮಾಡ್ತಾ ಇರತಕ್ಕಂಥ ಉದ್ದಿಮೆಗೆ ತನ್ನ ಕಡೆಯಿಂದ ಪ್ರೋತ್ಸಾಹ ಇರುತ್ತೆ. ಈ ಮೂರು ಅಂಶಗಳು, ಗಂಡ ಯಾವುದೇ ಉದ್ಯೋಗದಲ್ಲಿರಲಿ, ಆ ಗಂಡ ತನ್ನ ವಿಶೇಷವಾಗಿರತಕ್ಕಂಥ ಛಾಪನ್ನು ಮೂಡಿಸಬೇಕಾಗಿದ್ದರೆ ಹೆಂಡತಿಯಾಗಿರತಕ್ಕಾಕೆ ಹೀಗಿರೋದರಿಂದ ಸಾಮಾನ್ಯವಾದ ಹೇಳಿಕೆ ಏನಪ್ಪ ಅಂದರೆ, ಪ್ರಸಿದ್ಧ ಪುರುಷನ ಹಿಂದೆ ಒಬ್ಬ ಸ್ತ್ರೀಯ ವ್ಯಕ್ತಿತ್ವ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಕ್ಷಮಿಸಿ, ನನಗೆ ಸೀತೆ ವಿಷಯದಲ್ಲಿ ಇರಲಿ, ಇನ್ನು ಮುಂದಕ್ಕೆ ಹೋಗೋಣ. ಏನು, ಜನರು ಯಾಕೆ ಸೀತೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಬರೀ ರಾಮರ ಪ್ರಶಂಸೆಯೇ ಇದೆಯಲ್ಲ. ರಾಮರಿಗೆ ಕೊಡತಕ್ಕಂಥ ಮಾನ್ಯತೆಯನ್ನು ನಾವು ಮಾನ್ಯ ಮಾಡಿದರೂ, ನೀವು ಹೇಳ್ತಾ ಇದ್ದೀವಿ, ನಾವು ಮಾನ್ಯ ಮಾಡಿದರೂ ಮಾಡ್ತೀವಿ ಕೂಡ. ಆದರೆ ಸೀತೆಗೆ ಬೆಲೆ ಕೊಡದೇ ಇರತಕ್ಕಂಥದ್ದು ಅಷ್ಟು ಹಿತ ಆಗ್ತಾ ಇಲ್ಲ. ನೋಡಿ ಸ್ವಾಮಿ, ಇದು ನೀವು ಜನರ ಬಗ್ಗೆ ಹೇಳ್ತಾ ಇದ್ದೀರಿ, ಅದಕ್ಕೂ ಎರಡು ಉತ್ತರ ಇದೆ. ಈಗ ನೀವು ಹೇಳ್ತಾ ಇದ್ದೀರಿ, ಸೀತೆನೇ ಬೈಲಿಲ್ವೇನ್ರಿ? ಸೀತೆಯನ್ನು ಕರ್ಕೊಂಡು ಬಂದಿದ್ದಕ್ಕೆ ರಾಮರನ್ನೇ ಛೀ ಹುಟ್ಟಲಿಲ್ವೇ ಅಯೋಧ್ಯೆ ಜನರು? ಹೀಗಾಗಿ ಈ ಹೊತ್ತು ಅಂತಲ್ಲ,
ಮೊದಲಿನಿಂದಲೂ ಸೀತೆಯ ಬಗ್ಗೆ ಅವರದು ವಿರೋಧ ಇದೆ. ಜನಸಾಮಾನ್ಯರಿಗೆ ಸೀತೆ ಅಂತಹ ಆದರ್ಶ ಸ್ತ್ರೀ ಅಲ್ಲ. ಯಾಕೆ ಅಲ್ಲ ಅಂತ ಹೇಳಿದರೆ ಕಾರಣಗಳು ಬೇಕಾದಷ್ಟಿದೆ. ಅವಳು ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಕಾರಣ, ಚಿನ್ನದ ಜಿಂಕೆಯನ್ನು ಮೋಹಿಸಿ ತನ್ಮೂಲಕ ರಾವಣನ ಆಗಮನ ಆಗಿ ತನ್ಮೂಲಕ ಏನೇನೋ ಕಥೆಗಳಾಗಿ ಆಕೆ ಲಂಕೆಗೆ ಹೋಗಬೇಕಾಯಿತು. ಶ್ರೀರಾಮರು ಅಗ್ನಿ ಪರೀಕ್ಷೆಯನ್ನು ಮಾನ್ಯ ಮಾಡಿದ್ದರೂ ಜನರು ಮಾಡಲಿಲ್ಲ. ಜನಸಾಮಾನ್ಯರು ಇರೋದೇ ಹಾಗೆ. ಆದ್ದರಿಂದ ಶ್ರೀರಾಮರನ್ನೇ ತಲೆ ಮೇಲೆ ಕೂಡಿಸಿಕೊಂಡಿದ್ದಾರೆ ಎಂದರೆ ಹೌದು, ಅದು ಪುರುಷ ಪ್ರಪಂಚ ಹಾಗೇನೇ, ಯಾವಾಗಲೂ ಹಾಗೇ ಇದೆ. ಅದು ಸಾಮಾನ್ಯವಾಗಿ ಹೆಂಗಸರ ಬಗ್ಗೆ ಅವಜ್ಞೆ ಇದೆ. ಆದರೆ ಅದು ವೈದಿಕ ಕಾಲದಲ್ಲಿ ಇರಲಿಲ್ಲ. ಅದನ್ನು ನಾವು ದಾಖಲು ಮಾಡಿಕೊಳ್ಬೇಕು. ಪುರುಷರು ಮಹರ್ಷಿಗಳಿದ್ದಂತೆ ಸ್ತ್ರೀ ಋಷಿಕೆಯರೂ ಇದ್ದರು. ಪುರುಷರು ದರ್ಶನ ಮಾಡಿದಂತೆ ಸ್ತ್ರೀಯರೂ ದರ್ಶನ ಮಾಡ್ತಾ ಇದ್ದರು. ಪುರುಷರಿಗೆ ಯಾವ ಮಾನ್ಯತೆ ಇತ್ತೋ ಸಮಾಜದಲ್ಲಿ ಅದು ಸ್ತ್ರೀಯರಿಗೂ ಇತ್ತು. ಇದನ್ನೂ ಮಹಾ ವಿಶೇಷವಾಗಿ ಈ ಅಂಶವನ್ನೂ ಶ್ರೀರಾಮರು ಮಾನ್ಯ ಮಾಡ್ತಾರೆ. ನೀವು ನೆನಪಿಟ್ಟುಕೊಳ್ಳಬೇಕಾದ್ದು ಶ್ರೀರಾಮರ ವಿಷಯದಲ್ಲಿ ಏಕಪತ್ನಿ ವ್ರತಸ್ಥಿಕೆ ಅನ್ನತಕ್ಕಂಥದ್ದನ್ನು ಜಾರಿಗೆ ತಂದಿದ್ದೇ ಶ್ರೀರಾಮರು. ಅವರ ತಂದೆಗೆ 350 ಮಂದಿ ಪತ್ನಿಯರಿದ್ದರು. ಜನಸಾಮಾನ್ಯ ಲೆಕ್ಕ ಹಾಕಿದರೆ ನಮ್ಮ ಅಪ್ಪನಿಗೆ 350, ನನಗೊಂದು 450 ಇರಲಿ ಬಿಡು ಅಂತ ಹೇಳ್ತಿದ್ದ. ಆದರೆ ಶ್ರೀರಾಮರು ಹಾಗೆ ಹೇಳಲಿಲ್ಲ. ಏಕಪತ್ನಿ ವ್ರತಸ್ಥ ಆಗಿಬಿಟ್ಟ. ತನ್ಮೂಲಕ ಸ್ತ್ರೀಗೆ ಮರ್ಯಾದೆಯನ್ನು ಕೊಟ್ಟರು. ಇರಲಿ, ಜನಸಾಮಾನ್ಯರು ಕೊಡ್ತಾ ಇಲ್ವಲ್ಲ ಅಂದರೆ ಜನಸಾಮಾನ್ಯರು ಇರೋದೇ ಹಾಗೆ. ಇದಕ್ಕೆ ಇನ್ನೂ ಒಂದು ಉತ್ತರ ಇದೆ. ಅದೇನು ಅಂದರೆ, ನೀವು ದಯವಿಟ್ಟು ನನ್ನ ಈ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ತಗೊಳ್ಳಿ. ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ, ವಾಮನ ಪರಶುರಾಮರ ದೇವಸ್ಥಾನಗಳು ಇದ್ದರೆ ಹೋಗಿ ನೋಡಿ. ದಶಾವತಾರಗಳಲ್ಲಿ 8 ಅವತಾರಗಳು ಘಟಿಸಿರ್ತಕ್ಕಂಥದ್ದು. ಈ 8 ಅವತಾರಗಳಲ್ಲಿ ಯಾರಾದರೂ ಒಬ್ಬರನ್ನು, ಅಂದರೆ ಒಬ್ಬ ಪತ್ನಿಯನ್ನು ಪಕ್ಕದಲ್ಲಿ ಕೂಡಿಸಿಕೊಂಡಿದ್ದಾರೆ ಅಂದರೆ ಅದು ಶ್ರೀರಾಮರು. ಕೂಡಿಸಿಕೊಂಡಿದ್ದಾರೆ ಅಂದರೆ ಅವ್ರ ಪ್ರತಿಮೆ ಕೆತ್ತುತ್ತಾರೇನ್ರಿ ಅಥವಾ ಅವ್ರ ಚಿತ್ರ ಬರೀತಾರೆ? ಜನಸಾಮಾನ್ಯರು ಸೀತಾರಾಮರನ್ನೇ ಒಟ್ಟಿಗೆ ದೇವಸ್ಥಾನಗಳಲ್ಲಿ ಪೂಜಿಸುತ್ತಾರೆ. ರಾಮ ಸೀತೆಯರ ಭಾವಚಿತ್ರಗಳೇ ಇರುತ್ತೆ. ಕೃಷ್ಣನ್ ಬೇಕಾದರೆ ಏಕಾಂಗಿಯಾಗಿ ನೀವು ನೋಡ್ಬೋದು, ನರಸಿಂಹನ ನೋಡ್ಬೋದು, ವಾಮನನ್ನು ನೋಡ್ಬೋದು, ಪರಶುರಾಮನನ್ನು ನೋಡ್ಬೋದು. ಆದರೆ ಶ್ರೀರಾಮರು ಮಾತ್ರ ಸದಾ ಪತ್ನಿಯ ಜೊತೆಯಲ್ಲಿ ಅದು ಕಾಡಿಗೆ ಹೋಗಲಿ, ಪಟ್ಟಾಭಿಷೇಕ ಮಾಡ್ಕೊಂಡಿರಲಿ, ದೇವಸ್ಥಾನದಲ್ಲಿ ಕೂತ್ಕೊಂಡಿರಲಿ, ಎಲ್ಲಿದ್ದರೂ ಸೀತಾ ಜೊತೆಗೇ ಇರತಕ್ಕಂಥದ್ದು. ಹಾಗೂ ನಮ್ಮಲ್ಲಿ ಸೀತಾರಾಮರನ್ನು ಪ್ರಶಂಸಿಸಿಯೇ ಸಾಹಿತ್ಯ ನಿರ್ಮಾಣ ಆಗಿದೆ. ಶ್ರೀಮನ್ ಉಜ್ವಲ ಭಾನುಕೋಟಿ ಸದೃಶಂ ಮಂದಸ್ಮಿತಂ ಶ್ಯಾಮಲಂ ಸೀತಾವರಭಯಕರಂ ವಾಮೇ ಸುಮಿತ್ರಾಸುತಂ ಅಂತ ಶ್ರೀರಾಮ ಮಾನಸ ಸ್ತೋತ್ರದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕೊಂಡಾಡ್ತಾರೆ. ಸೀತಾವರಭಯಕರಂ ಅಂತ 2ನೆಯ ಸಾಲಿನಲ್ಲಿಯೇ ಸೀತೆಗೆ ಮಾನ್ಯತೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ನೀವು ಹೇಳಿದ ಹಾಗೆ ಸೀತೆಯನ್ನು ಬಿಟ್ಟು ಘೋಷಣೆಯನ್ನೇನು ಮಾಡೋದಿಲ್ಲ. ಮಾಡ್ಬೋದು ಕೆಲವು ಸಂದರ್ಭಗಳಲ್ಲಿ. ಆದರೆ ನೀವು ಉತ್ತರ ಭಾರತದಲ್ಲೆಲ್ಲ ನೋಡಿದರೆ ಜೈ ಸೀತಾರಾಮ್, ಸಿಯಾರಾಮ್ ಅಂತ ಕರೀತಾರೆ. ಸಾಮಾನ್ಯ ಜೈ ಶ್ರೀರಾಮ್ ಅನ್ನೋದ್ರ ಜೊತೆಗೆ ಸಿಯಾರಾಮ್ ಅಂತ ಹೇಳ್ತಾರೆ. ಹೀಗಾಗಿ ಜನಸಾಮಾನ್ಯರ ಮತ್ತೊಂದು ದೃಷ್ಟಿಯಲ್ಲಿ ಸೀತಾರಾಮರನ್ನು ಒಟ್ಟಾಗಿಯೇ ಅವರು ನೋಡ್ತಾರೆ ಅಂತಕ್ಕಂಥ ಮತ್ತೊಂದು ಅಂಶವನ್ನು ಗಮನಿಸಬೇಕು ನಂಜುಂಡ ಸ್ವಾಮಿಗಳಲ್ಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಅನ್ನುವುದನ್ನು ಕೇಳಿದ್ದೇನೆ. ರಾಮಾಯ
ಕೌಸಲ್ಯೆ ಹೇಗೆ ಕರೀತಾಳೆ ಅಂತ ಅದನ್ನು ಗುರುತಿಸಿ ಮುಕ್ತಾಯ ಮಾಡತಕ್ಕಂಥದ್ದು ಸೀತಾಯಾಹ್ಪತಯೇ ನಮಃ. ಸೀತೆ ಯಜಮಾನರೇ ಅವರೇ ನಮಸ್ಕಾರ ಮಾಡ್ತೀವಿ ಅಂತ ಜನಪದರು ಹೇಳ್ತಾ ಇದ್ದರು ಅಂತ. ಅದು ಕಾರಣ ಸಂಪೂರ್ಣವಾಗಿ ಸೀತೆಯನ್ನು ಜನಪದರು ಅಲಕ್ಷ್ಯ ಮಾಡಿದ್ದಾರೆ ಅಂತ ಪೂರ್ತಿ ಒಪ್ಕೊಳ್ಳೋಕ್ಕಾಗಲ್ವಲ್ಲಪ್ಪ. ನಮಸ್ಕಾರ. ಪೂಜ್ಯ ಗುರುಗಳ ಪಾದ ಕಮಲಗಳಿಗೆ ಪ್ರಣಾಮಗಳು. ನನ್ನ ಹೆಸರು ಅಂಬಿಕಾ ಅಂತ. ಗುರುಗಳೇ, ನನ್ನ ಪ್ರಶ್ನೆ ಏನೆಂದರೆ, ಸರ್ವಶಕ್ತರಾದ ಶ್ರೀರಾಮಚಂದ್ರರು ಹನುಮಂತನ ಮೇಲೆ ಅವಲಂಬಿತವಾಗುವ ಸಂದರ್ಭ ಏಕೆ ಬಂತು? ಅದರ ಹಿನ್ನೆಲೆ ಮತ್ತು ಶಕ್ತಿಯ ಕಾರಣವೇನು? ಹನುಮಂತನೇ ಏಕೆ ಬಂದ ಎಂದು ದಯವಿಟ್ಟು ತಿಳಿಸಿ ಗುರುಗಳೇ. ನಿಮಗೆ ಧನ್ಯವಾದಗಳು. ವಾಚಸ್ಪತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರವರ ಪಾದಾರವಿಂದಕ್ಕೆ ನಮನಗಳು. ನಾನು ಪ್ರಿಯಾಂಕಾ, ನಾಗರಬಾವಿ, ಬೆಂಗಳೂರು. ಶ್ರೀರಾಮನನ್ನು ಹನುಮಂತನು ಮೊಟ್ಟ ಮೊದಲು ವಟುವಿನ ವೇಷದಲ್ಲಿ ಸುಗ್ರೀವನ ಪರವಾಗಿ ಸಂದರ್ಶಿಸುತ್ತಾನೆ. ಈ ಮೊದಲ ಸಂದರ್ಶನದಲ್ಲೇ ಶ್ರೀರಾಮರ ಬಗ್ಗೆ ಅಪಾರ ಭಕ್ತಿ, ಗೌರವ, ಶ್ರದ್ಧೆ ಉಂಟಾಗಿ ತನ್ನ ರಾಜನಾದ ಸುಗ್ರೀವನ ಬಳಿ ಕರೆದುಕೊಂಡು ಹೋಗುತ್ತಾನೆ. ಇಂತಹ ಭಕ್ತಿ, ಗೌರವ, ಶ್ರದ್ಧೆ ಉಂಟಾಗಲು ಕಾರಣವೇನು ತಿಳಿಸಿಕೊಡಿ. ಹಾಗೂ ಹನುಮಂತನಿಗೆ ಈ ಹಿಂದೆಯೇ ರಾಮರ ಪರಿಚಯವಿತ್ತೆ? ಗುರುಗಳೇ, ಮತ್ತೊಂದು ಪ್ರಶ್ನೆ. ಹನುಮಂತನು ಮಹಾಶೂರ ಹಾಗೂ ಬ್ರಹ್ಮ ಸಮೇತ ಅನೇಕ ದೇವತೆಗಳಿಂದ ಹೊರಪಡೆದವ. ಹನುಮಂತನೇ ವಾಲಿಯನ್ನು ನಿಗ್ರಹಿಸಬಹುದಿತ್ತಲ್ಲವೇ? ದಯಮಾಡಿ ತಿಳಿಸಿಕೊಡಿ.